ಆತ್ಮೀಯರೇ, ನಿಮ್ಮೆಲ್ಲರಿಗೂ ಸಾಧಾರಣ ಕಾಲದ 17ನೇ ಭಾನುವಾರದ ಆನ್ಲೈನ್ ದಿವ್ಯ ಬಲಿ ಪೂಜೆಗೆ ಸ್ವಾಗತ ಸುಸ್ವಾಗತ. ಪಿತನಾಮತ ಸುತನಾಮತ ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ದಿವ್ಯ ವಾಕ್ಯದ ಮುಖಾಂತರ ದೇವರು ನಮ್ಮೆಲ್ಲರನ್ನೂ ಅನರ್ಘ್ಯವಾದ ಸಂಪತ್ತನ್ನು ಹಾಗೂ ನಮಗೆ ಶಾಶ್ವತವಾಗಿ ಸಂತೋಷ ನೀಡುವ ಸ್ವರ್ಗ ಸಾಮ್ರಾಜ್ಯದೆಡೆಗೆ ನಮ್ಮ ಹೃನ್ಮನಗಳನ್ನು ಸಮರ್ಪಿಸಿಕೊಳ್ಳಬೇಕು ಹಾಗೂ ಅದಕ್ಕಾಗಿ ದುಡಿಯಬೇಕು ಎಂಬ ಕರೆಯನ್ನು ನೀಡುತ್ತಿದ್ದಾರೆ. ಈ ದಿವ್ಯ ಬಲಿ ಪೂಜೆಯಲ್ಲಿ ಯೋಗ್ಯವಾಗಿ ಭಾಗಿಯಾಗುವಂತೆ ನಮ್ಮ ಪಾಪಗಳನ್ನೊಪ್ಪಿ ಅವರ ಕ್ಷಮೆಗಾಗಿ ಬೇಡೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ವಿವೇಚಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸತ್ಯಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮೆಲ್ಲರನ್ನು ನಿತ್ಯ ಜೀವದೆಡೆಗೆ ಕರೆದೊಯ್ಯಲಿ. ಆಮೆನ್. ಮಹಿಮೆಯು ಸಲ್ಲಲಿ ಮಹೋನ್ನತಗೆ.
ಮಹೋನ್ನತಗೆ ದೇವರ ಶಾಂತಿಯು ಮನುಜರಿಗೆ ಶಾಂತಿ 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 ದೇವರ ಪುತ್ರರೇ ಯೇಸು ಕ್ರಿಸ್ತರೇ ಪರಮ ಪಾವನರೇ ಮೊರೆಯನ್ನು ಆಲಿಸಿ ಕರುಣೆಯ ತೋರಿಸಿ ಪ್ರೇಮದಿ ಬೇಡುವೆವು ದೇವರ ಪುತ್ರರೇ ಯೇಸು ಕ್ರಿಸ್ತರೇ ಪರಮ ಪಾವನರೇ ಮೊರೆಯನ್ನು ಆಲಿಸಿ ಕರುಣೆಯ ತೋರಿಸಿ ಪ್ರೇಮದಿ ಬೇಡುವೆವು. ನಮಿಸುತ್ತ ಹಾಡುವೆವು ಮಹಿಮೆಯು ಸಲ್ಲಲಿ ಮಹೋನ್ನತಗೆ ದೇವರ ಶಾಂತಿಯು ಮನುಜರಿಗೆ ಶಾಂತಿ 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 ಪಿತನ ಪಾರ್ಶ್ವದಿ ರಾಜ್ಯವಾಳುವ ಪರಮ ಪೂಜ್ಯರೇ ಪಾವನಾತ್ಮರ ಜೊತೆಯಲ್ಲಿ ಬಾಳುವ ಕುವರನ ನಮಿಸುವೆವು ಪಿತನ ಪಾರ್ಶ್ವದಿ ರಾಜ್ಯವಾಳು ಪರಮ ಪೂಜ್ಯರೇ ಪಾವನಾತ್ಮರ ಜೊತೆಯಲ್ಲಿ ಬಾಳು ಕುವರನ ನಮಿಸುವೆವು. ಧೈರ್ಯದಿ ಬೇಡುವೆವು ಮಹಿಮೆಯು ಸಲ್ಲಲಿ ಮಹೋನ್ನತಗೆ ದೇವರ ಶಾಂತಿಯು ಮನುಜರಿಗೆ ಶಾಂತಿ 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 ಮಹಿಮೆಯು ಸಲ್ಲಲಿ ಮಹೋನ್ನತಗೆ ದೇವರ ಶಾಂತಿಯು ಮನುಜರಿಗೆ ಶಾಂತಿ 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 ಪ್ರಾರ್ಥಿಸೋಣ. ದೇವರೇ, ನಿಮ್ಮಲ್ಲಿ ಭರವಸೆ ಇಡುವವರನ್ನು ಸದಾ ಸಂರಕ್ಷಿಸುತ್ತೀರಿ. ನಿಮ್ಮ ಹೊರತು ಯಾವುದೂ ಗುಣಾತಿಯಲ್ಲ, ಯಾವುದೂ ಪವಿತ್ರವಲ್ಲ ಮತ್ತು ನಿಮ್ಮ ದಯೆಯನ್ನು ನಮ್ಮ ಮೇಲೆ ಹೇರಳವಾಗಿ ಸುರಿಸಿರಿ. ನಿಮ್ಮನ್ನೇ ನಾವು ಎಲ್ಲದರಲ್ಲಿಯೂ ಮಾರ್ಗದರ್ಶಕರನ್ನಾಗಿಯೂ ಪಡೆದು ನಾವು ತಾತ್ಕಾಲಿಕವಾದ ಒಳ್ಳೆಯ ವಸ್ತುಗಳನ್ನು ಎಚ್ಚರಿಕೆಯಿಂದ ಉಪಯೋಗಿಸುತ್ತಾ ಶಾಶ್ವತವಾದವುಗಳಿಗೆ ಇಹದಲ್ಲಿ ಬದ್ಧರಾಗಿರುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ. ನಮ್ಮ ಶಕ್ತಿ ಸಾಮರ್ಥ್ಯ, ಬಲಹೀನತೆ, ಅಲ್ಪತೆಯನ್ನು ನಾವು ಚೆನ್ನಾಗಿ ಅರಿತುಕೊಳ್ಳಬೇಕು. ಆಗ ಉತ್ತಮವಾದುದನ್ನು ಕೇಳಿಕೊಂಡಾಗ ದೇವರ ಉದಾರತೆ, ಮೆಚ್ಚುಗೆ ಮತ್ತು ಪ್ರೀತಿಗೆ ಪಾತ್ರರಾಗಿ ಅವರ ಹೇರಳವಾದ ಆಶೀರ್ವಾದಗಳನ್ನು ಪಡೆದುಕೊಳ್ಳಲು ಸಾಧ್ಯ ಎನ್ನುತ್ತದೆ ಈ ವಾಚನ. ಅರಸರ ಮೊದಲನೇ ಗ್ರಂಥದಿಂದ ವಾಚನ.
ದೇವರಾದ ಸರ್ವೇಶ್ವರ ಆ ರಾತ್ರಿ ಗಿಬ್ಯೋನಿನಲ್ಲಿ ಸಾಲೊಮೋನನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನಿನಗೆ ಯಾವ ವರ ಬೇಕು ಕೇಳಿಕೋ ಎಂದು ಹೇಳಿದರು. ನನ್ನ ದೇವರಾದ ಸರ್ವೇಶ್ವರ, ನನ್ನ ತಂದೆಗೆ ಬದಲಾಗಿ ನಿಮ್ಮಿಂದ ಅರಸನಾಗಿ ನೇಮಕಗೊಂಡಿರುವ ನಿಮ್ಮ ದಾಸನಾದ ನಾನು ಇನ್ನೂ ಚಿಕ್ಕವನು, ವ್ಯವಹಾರ ಜ್ಞಾನ ಇಲ್ಲದವನು. ನಿಮ್ಮ ದಾಸನಾದ ನಾನು ಅಸಂಖ್ಯಾತ ಮಹಾಜನಾಂಗವಾದ ನಿಮ್ಮ ಸ್ವಕೀಯ ಪ್ರಜೆಯ ಮಧ್ಯೆ ಇದ್ದೇನೆ. ಆದುದರಿಂದ ಅದನ್ನು ಆಳುವುದಕ್ಕೂ ನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸಿರಿ. ಈ ಮಹಾ ಜನಾಂಗವನ್ನು ಆಳಲು ಯಾರೂ ಸಮರ್ಥರಲ್ಲ ಎಂದು ಸಾಲೊಮೋನನು ಬೇಡಿಕೊಂಡನು. ಸಾಲೊಮೋನನ ಈ ಬಿನ್ನಹವನ್ನು ಸರ್ವೇಶ್ವರನಾದ ದೇವರು ಮೆಚ್ಚಿದರು. ಅವರು ಆತನಿಗೆ, ನೀನು ದೀರ್ಘಾಯುಷ್ಯವನ್ನಾಗಲಿ ಸಿರಿ ಸಂಪತ್ತನ್ನಾಗಲಿ ಶತ್ರು ವಿನಾಶವನ್ನಾಗಲಿ ಕೇಳಿಕೊಳ್ಳಲಿಲ್ಲ. ನ್ಯಾಯ ನಿರ್ಣಯಿಸುವುದಕ್ಕೂ ಬೇಕಾದ ವಿವೇಕವನ್ನು ಬೇಡಿಕೊಂಡೆ. ಆದ್ದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿಯು ಹಿಂದೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ ಎಂದರು. ದೇವರ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ಕ್ರಿಸ್ತ ಯೇಸುವಿಗೆ ನಮ್ಮ ಜೀವನದಲ್ಲಿ ಉನ್ನತ ಸ್ಥಾನವನ್ನು ಕೊಟ್ಟು ಅವರನ್ನು ಪ್ರೀತಿಸಿ ಅವರ ಕರೆಯೋಲೆಯನ್ನು ಅಂಗೀಕರಿಸಿ ಜೀವಿಸಿದರೆ ಎಲ್ಲವೂ ಸಂತೋಷಮಯವಾಗಿರುತ್ತದೆ ಎನ್ನುತ್ತಾರೆ ಪೌಲ. ಸಂತ ಪೌಲ ರೋಮನರಿಗೆ ಬರೆದ ಪತ್ರದಿಂದ ಇಂದಿನ 2ನೆಯ ವಾಚನ. ಸಹೋದರರೇ, ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ ಸಕಲವು ಹಿತಕರವಾಗಿ ಪರಿಣಮಿಸುವುದು. ಇದನ್ನು ನಾವು ಚೆನ್ನಾಗಿ ಅರಿತಿದ್ದೇವೆ. ದೇವರು ಯಾರನ್ನು ತಮ್ಮವರೆಂದು ಮೊದಲೇ ಆರಿಸಿಕೊಂಡರೋ ಅವರನ್ನು ತಮ್ಮ ಪುತ್ರನ ಅನುರೂಪಿಗಳಾಗುವಂತೆ ಆಗಲೇ ನೇಮಿಸಿದರು. ಹೀಗೆ ಅನೇಕ ಸಹೋದರರಲ್ಲಿ ತಮ್ಮ ಪುತ್ರನೇ ಜ್ಯೇಷ್ಠನಾಗಿರಬೇಕೆಂಬುದು ದೇವರ ನಿರ್ಧಾರವಾಗಿದೆ. ಹೀಗೆ ಯಾರನ್ನು ಮೊದಲೇ ನೇಮಿಸಿದ್ದಾರೋ ಅವರನ್ನು ಕರೆದಿದ್ದಾರೆ. ಯಾರನ್ನು ಕರೆದಿದ್ದಾರೋ ಅವರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೆ. ಯಾರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿಕೊಂಡಿದ್ದಾರೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭುಪಾಪಿಯಾದ ನಾನು ನಿಮ್ಮ ಶುಭ ಸಂದೇಶವನ್ನು ಸಮಂಜಸವಾಗಿ ಸಾರುವ ಹಾಗೆ ನನ್ನ ಹೃದಯವನ್ನು ವದನವನ್ನು ಪರಿಶುದ್ಧಗೊಳಿಸಿರಿ. ಪ್ರಭು ನಿಮ್ಮೊಡನೆ ಇರಲಿ. ಮತ್ತಾಯು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಜನ ಸಮೂಹಕ್ಕೆ ಹೀಗೆಂದರು, ಸ್ವರ್ಗ ಸಾಮ್ರಾಜ್ಯವನ್ನು ಹೊಲದಲ್ಲಿ ಹೂಳಿಟ್ಟ ನಿಧಿಗೆ ಹೋಲಿಸಬಹುದು. ಇದನ್ನು ಒಬ್ಬನು ಪತ್ತೆ ಹಚ್ಚಿ ಅಲ್ಲಿಯೇ ಮುಚ್ಚಿಡುತ್ತಾನೆ. ಸಂತೋಷದಿಂದ ಹೋಗಿ ತನಗೆ ಇದ್ದುದೆಲ್ಲವನ್ನೂ ಮಾರಿ ಆ ತೋಟವನ್ನೇ ಕೊಂಡುಕೊಳ್ಳುತ್ತಾನೆ. ಸ್ವರ್ಗ ಸಾಮ್ರಾಜ್ಯವನ್ನು ಉತ್ತಮವಾದ ಮತ್ತು ಮುತ್ತು ರತ್ನಗಳನ್ನು
ಹುಡುಕಿಕೊಂಡು ಹೋಗುವ ವರ್ತಕನಿಗೂ ಹೋಲಿಸಬಹುದು. ಅನರ್ಘ್ಯವಾದ ಒಂದು ಮುತ್ತನ್ನು ಕಂಡ ಕೂಡಲೇ ವರ್ತಕ ತನ್ನ ಎಲ್ಲ ಆಸ್ತಿ ಪಾಸ್ತಿಯನ್ನು ಮಾರಿ ಆ ಮುತ್ತನ್ನು ಕೊಂಡುಕೊಳ್ಳುತ್ತಾನೆ. ಸ್ವರ್ಗ ಸಾಮ್ರಾಜ್ಯವನ್ನು ಒಂದು ಮೀನು ಬಲೆಗೆ ಹೋಲಿಸಬಹುದು. ಬೆಸ್ತರು ಬಲೆಯನ್ನು ಸಮುದ್ರದಲ್ಲಿ ಬೀಸಿ ಎಲ್ಲ ಜಾತಿಯ ಮೀನುಗಳನ್ನು ಹಿಡಿಯುತ್ತಾರೆ. ಬಲೆ ತುಂಬಿದ ಮೇಲೆ ಅದನ್ನು ದಡಕ್ಕೆ ಹಿಡಿದುಕೊಳ್ಳಿಕೊಂಡು ಒಳ್ಳೆಯ ಮೀನುಗಳನ್ನು ಮಾತ್ರ ಆರಿಸಿಕೊಂಡು ಬುಟ್ಟಿಗೆ ಹಾಕಿಕೊಳ್ಳುತ್ತಾರೆ, ಕೆಟ್ಟವನ್ನು ಎಸೆದು ಬಿಡುತ್ತಾರೆ. ಕಾಲಾಂತ್ಯದಲ್ಲಿ ಇದರಂತೆಯೇ ಆಗುವುದು. ದೇವದೂತರು ಹೊರಟು ಬಂದು ದುರ್ಜನರನ್ನು ಸಜ್ಜನರಿಂದ ಬೇರ್ಪಡಿಸುವರು. ದುರ್ಜನರನ್ನು ಅಗ್ನಿಕುಂಡದಲ್ಲಿ ಹಾಕುವರು. ಅಲ್ಲಿ ಅವರು ಕಟಕಟನೆ ಹಲ್ಲು ಕಡಿದುಕೊಂಡು ಗೋಳಾಡುವರು. ಇದೆಲ್ಲ ನಿಮಗೆ ಅರ್ಥವಾಯಿತೆ ಎಂದು ಯೇಸು ಕೇಳಿದರು. ಶಿಷ್ಯರು ಅರ್ಥವಾಯಿತು ಎಂದರು. ಆಗ ಯೇಸು, ಇಂತಿರಲು ಸ್ವರ್ಗ ಸಾಮ್ರಾಜ್ಯದಲ್ಲಿ ಶಿಷ್ಯನಾಗಿರುವ ಪ್ರತಿಯೊಬ್ಬ ಶಾಸ್ತ್ರಜ್ಞನು ಮನೆಯ ಯಜಮಾನ ಇದ್ದ ಹಾಗೆ. ಅವನು ತನ್ನ ಉಗ್ರಾಣದಿಂದ ಹೊಸ ಹಾಗೂ ಹಳೆಯ ವಸ್ತುಗಳನ್ನು ಹೊರಗೆ ತರುತ್ತಾ ಇರುತ್ತಾನೆ ಎಂದರು. ಪ್ರಭುವಿನ ಶಿವ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ನಿಮ್ಮ ಧರ್ಮಶಾಸ್ತ್ರ ಪ್ರಭು ನನಗೆ ಪರಮ ಪ್ರಿಯ. ಕೀರ್ತನೆಗಳು 119ನೇ ಅಧ್ಯಾಯದಲ್ಲಿ ಕೀರ್ತನಾಕಾರ ದೇವರ ವಾಕ್ಯ, ದೇವರ ಧರ್ಮಶಾಸ್ತ್ರ, ದೇವರ ಆಜ್ಞೆ, ದೇವರ ಆದೇಶ ಹಾಗೂ ದೇವರ ಪ್ರಸನ್ನತೆ ಅತಿ ಅಮೂಲ್ಯ ಎಂದು ಪ್ರಾರ್ಥಿಸುತ್ತಾನೆ. ಹೇ ಪ್ರಭು, ನೀನೇ ನನ್ನ ಪಾಲಿನ ಸ್ವಾಸ್ಥ್ಯ. ನಿನ್ನ ವಾಕ್ಯದ ಪಾಲನೆಯೇ ನಾ ಗೈದ ನಿರ್ಣಯ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತ ನಿನ್ನ ಬಾಯಿಂದ ಬಂದ ಧರ್ಮಶಾಸ್ತ್ರ ಉಚಿತ ಎಂದು ಗುಣಗಾನ ಮಾಡುತ್ತಾ ದೇವರನ್ನು ಅರಸಿ ಸ್ತುತಿಸಿ ಆರಾಧಿಸಿ ಕೊಂಡಾಡುತ್ತಾನೆ. ಆತ್ಮೀಯರೇ, ಇಂದಿನ ಶುಭ ಸಂದೇಶದ ಮುಖಾಂತರ ನಮ್ಮೆಲ್ಲರನ್ನು ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡಲು, ಸ್ವರ್ಗ ಸಾಮ್ರಾಜ್ಯದ ಸದಸ್ಯರಾಗಿ ನಾವು ಸೇರ್ಪಡೆಯಾಗಲು ಹಾಗೂ ಸ್ವರ್ಗ ಸಾಮ್ರಾಜ್ಯದಲ್ಲಿ ದೇವರನ್ನೇ ಸ್ಪಂದಿಸಿ ಅವರಲ್ಲೇ ಬಂದಿಯಾಗಲು ಕರೆ ನೀಡಲಾಗಿದೆ. ಆದುದರಿಂದ ನಮ್ಮ ಈ ಜೀವನ ತಾತ್ಕಾಲಿಕವಾದದ್ದು. ಈ ತಾತ್ಕಾಲಿಕ ಜೀವನದ ಮುಖಾಂತರ ನಾವು ಶಾಶ್ವತ ಜೀವನಕ್ಕೆ ತಯಾರಿ ಮಾಡಿಸಲು ನಮಗೆ ಕರೆ. ಈ ನಿಟ್ಟಿನಲ್ಲಿ ನಮ್ಮ ತಾತ್ಕಾಲಿಕ ಜೀವನ ಒಂದು ಅನುಭವದ ಜೀವನ. ಹಾಗೂ ಈ ಅನುಭವದ ಜೀವನವನ್ನು ನಾವು ಸವೆಸಿ ಆದ ಮೇಲೆ ಅನುಭವದ ಜೀವನಕ್ಕೆ, ದೇವರ ಸಾಮೀಪ್ಯದ ಜೀವನಕ್ಕೆ ಹೊರಡುತ್ತೇವೆ. ಒಂದು ದೊಡ್ಡ ಸಾಮ್ರಾಜ್ಯ ಪಾಟಲಿಪುತ್ರ. ಅಲ್ಲಿ ಒಬ್ಬ ಬಹಳ ಸೊಗಸಾದ ರಾಜಕುಮಾರ ಸಿದ್ಧಾರ್ಥ, ಹಾಗೂ ಅವನು ತನ್ನ ಅರಮನೆ, ವಜ್ರ ವೈಡೂರ್ಯಗಳು, ಪಿತಾಂಬರ, ಹೀಗೆ ಎಲ್ಲ ವಿಧಗಳಲ್ಲಿಯೂ ಅವನು ತನ್ನ ಜೀವನವನ್ನು ಬಹಳ ವಿಜೃಂಭಣೆಯಿಂದ ಸಾಗಿಸುತ್ತಿದ್ದ. ಇವನಿಗೆ ಯಶೋಧ ಎಂಬ ಒಂದು ರಾಜಕುಮಾರಿಯನ್ನು ಕೊಟ್ಟು ವಿವಾಹ ಮಾಡಿದರು. ಇವನ
ಜೀವನ ಬಹಳ ಸೊಗಸಾಗಿ ರೋಮಾಂಚನವಾಗಿ ಹಾಗೂ ಬಹಳ ಸಂತೃಪ್ತತೆಯಿಂದ ತುಂಬಿತ್ತು. ವಿವಾಹ ಆಗಿ ಕೆಲವು 1 ಅಥವಾ 2 ವರ್ಷಗಳಲ್ಲಿ ಅವನಿಗೆ ಒಬ್ಬ ರಾಜಕುಮಾರ ಜನಿಸಿದ. ಸಂತೋಷದಿಂದ ಇದ್ದಂತಹ ಸಿದ್ಧಾರ್ಥ ಇದ್ದಕ್ಕಿದ್ದಂತೆ ದುಃಖಿಯಾದ. ತನ್ನ ಮನದಲ್ಲಿ ಎದೆಯಾಳದಲ್ಲಿ ಒಂದು ರೀತಿ ಕಳವಳ ಹಾಗೂ ಒಂದು ರೀತಿ ಜಿಗುಪ್ಸೆ ಉಂಟಾಯಿತು. ಅವನಿಗೆ ಪ್ರಪಂಚದಲ್ಲಿದ್ದಂತಹ ಕೆಡುಕುಗಳ ಕಾಯಿಲೆ, ಮರಣ, ವೃದ್ಧಾಪ್ಯ ಈ 3ರ ಮೇಲೆ ಅಸೂಯೆ ಹುಟ್ಟಿ ಇದೇತಕ್ಕೆ ಆಗ್ತದೆ, ಯಾತಕ್ಕಾಗಿ ಜನರು ಈ 3 ಪರಿಸ್ಥಿತಿಗಳಿಗೆ ಹುಕ್ಕಬೇಕೋ ಎಂಬ ಪ್ರಶ್ನೆ ಕಾಡುತ್ತದೆ. ಒಂದು ರಾತ್ರಿ ತನ್ನ ವೈಭವದ ಅರಮನೆಯನ್ನು, ತನ್ನ ಸುಂದರವಾದ ಪತ್ನಿಯನ್ನು, ತನ್ನ ಮುಗ್ಧಾದ ಮಗುವನ್ನು ತೊರೆದು ಅರಮನೆಯಿಂದ ಹೊರಟು ಬಿಡುತ್ತಾನೆ. ಭಿಕ್ಷು ಆಗುತ್ತಾನೆ ಹಾಗೂ ತನ್ನ ಸರ್ವಸ್ವವನ್ನು ಅಂತ್ಯ ಹಾಗೂ ಅರ್ಥವನ್ನು ಹುಡುಕುವುದಕ್ಕಾಗಿ ಮುಡುಪಾಗಿಡುತ್ತಾನೆ. ಇಂತಹ ಸಂದರ್ಭದಲ್ಲಿ ಅವನಿಗೆ ಬಹಳ ಕಷ್ಟ, ತಾಪತ್ರೆ ಹಾಗೂ ಎಲ್ಲ ವಿಧವಾದ ಅಡ್ಡಿ ಆತಂಕಗಳು ಬಂದೊದಗುತ್ತವೆ. ಆದರೆ ಅವನು ನಾನು ಮತ್ತೆ ಅರಮನೆಗೆ ಹೋಗಲಾರೆ, ನಾನು ಮತ್ತೆ ನನ್ನ ಹೆಂಡತಿ ಮಗುವನ್ನು ಸೇರಲಾರೆ, ನಾನು ಯಾವುದಕ್ಕೂ ಹೆದರೇನೋ ಮುಂದುವರಿಯುತ್ತೇನೆ ಎಂದು ಅವನು ತನ್ನ ಈ ಒಂದು ಪರಿಶೀಲನೆಯಲ್ಲಿ ಮುಂದುವರಿಯುತ್ತಾನೆ. ಇವನಿಗೆ ಎಲ್ಲಿಂದ ಬಂತು ಧೈರ್ಯ? ಆ ಸೃಷ್ಟಿಕರ್ತನ ಪ್ರಸನ್ನತೆ ಅವನಿಗೆ ಆಧಾರವಾಗಿ ನಿಂತಿತು. ಕೀರ್ತನೆಗಳು 23ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ನನ್ನ ಹತ್ತಿರವಿರುವುದರಿಂದ ನಾನು ಯಾವ ಹಾನಿಗೂ ಯಾವ ಕೇಡಿಗೂ ಹೆದರೇನೋ. ಇಂತಹ ಸಾಂತ್ವನ ಸಿದ್ಧಾರ್ಥನದಾಗಿತ್ತು. ಯೆಹೋವನು ನನಗಿದ್ದಾನೆ, ಭಯಪಡನು, ಮನುಷ್ಯನು ನನಗೆ ಏನು ಮಾಡ. ಕೀರ್ತನೆಗಳು 118ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಅವನು ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಕೀರ್ತನೆಗಳು 34ನೇ ಅಧ್ಯಾಯ 4ನೇ ವಾಕ್ಯ. ದೇವರನ್ನು ನಂಬಿ ನಿರ್ಭಯದಿಂದಿರುವೆನು, ನರಪ್ರಾಣಿಗಳು ನನಗೆ ಮಾಡುವುದಾದರೂ ಏನು. ಕೀರ್ತನೆಗಳು 56ನೇ ಅಧ್ಯಾಯ 4ನೇ ವಾಕ್ಯ. ಹಾಗೂ ಇಬ್ರಿಯರಿಗೆ ಪತ್ರ 13ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಪ್ರಭು ನನ್ನ ಸಹಾಯಕನು, ನಾನು ಯಾವುದಕ್ಕೂ ಭಯಪಡೆನು. ನನ್ನ ಸುತ್ತಲೂ ಸನ್ನದ್ಧರಾಗಿ ನಿಂತಿರುವ ಸಾವಿರಾರು ವೈರಿಗಳಾದರೂ ನಾನು ಯಾರಿಗೂ ಹೆದರನು. ಕೀರ್ತನೆಗಳು 3:6. ನನಗೆ ವಿರೋಧವಾಗಿ ದಂಡು ಬಂದಿಳಿದರೂ ನನಗೇನು ಭಯವಿಲ್ಲ. ಚತುರಂಗ ಬಲವು ಯುದ್ಧ ಸನ್ನದ್ಧರಾಗಿ ನಿಂತರೂ ಭರವಸೆಯುಳ್ಳವನಾಗಿ ಇರುವೆನು. ಕೀರ್ತನೆಗಳು 27ನೇ ಅಧ್ಯಾಯ 3ನೇ ವಾಕ್ಯ. ಆತ್ಮೀಯರೇ, ಭಯ, ಹೆದರಿಕೆ ಇದು ಮನುಷ್ಯನ ಆತ್ಮವನ್ನು ಕಿಕ್ಕಿಸುವಂತಹದ್ದು. ಅಪನಂಬಿಕೆ ಇರುವಲ್ಲಿಯೇ ಭಯವು ಹುಟ್ಟುತ್ತದೆ. ಆದರೆ ಪರಾತ್ಪರನ ಮಕ್ಕಳಾಗಿರುವ ನಾವು ಯಾವುದಕ್ಕೂ ಹೆದರಬೇಕಾಗಿಲ್ಲ, ಯಾರಿಗೂ ಹೆದರಬೇಕಾಗಿಲ್ಲ. ಎಂತಹ ಸಂದರ್ಭದಲ್ಲಿಯೂ ದೇವರ ಮೇಲಿರುವ ನಂಬಿಕೆಯನ್ನು ಬಿಟ್ಟು ಬಿಡಬೇಡಿರಿ. ದೇವರು ನಮ್ಮ ಸಂಗಡ ಇರುವುದರಿಂದ ಎಲ್ಲವನ್ನೂ ನಾವು ಜಯಿಸುತ್ತೇವೆ.
ಇಂತಹ ಒಂದು ವಿಶ್ವಾಸ, ನಂಬಿಕೆ ಹಾಗೂ ಇಂತಹ ಒಂದು ಬೇರೂರಿದ ಭರವಸೆಯಿಂದ ಆ ಸಿದ್ಧಾರ್ಥ ಮುಂದೆ ನಡೆದನು. ಹಾಗೂ ಅವನು ಒಂದು ದಿನ ಬುದ್ಧನಾದ. ಅವನಿಗೆ ಜ್ಞಾನೋದಯವಾಯಿತು ಎಂಬ ಸುದ್ದಿ ಬರುತ್ತದೆ. ಹೀಗೆ ಬುದ್ಧ ಅರಮನೆಯಲ್ಲಿ ಕಾಣದ, ತನ್ನ ಮಡದಿಯಲ್ಲಿ ಕಾಣದ, ತನ್ನ ಮಗನಲ್ಲಿ ಕಾಣದ ಸ್ವರ್ಗವನ್ನು ಜ್ಞಾನೋದಯದಲ್ಲಿ ಕಾಣುತ್ತಾನೆ. ಅವನು ಈ ಎಲ್ಲವನ್ನೂ ತೊರೆದು ನಿಜವಾದ ಸಂಪತ್ತಿನೆಡೆಗೆ, ಸ್ವರ್ಗ ಸಾಮ್ರಾಜ್ಯದ ಕಡೆಗೆ ಧಾವಿಸಿ ಹೋಗಿ ಅದನ್ನು ಸಂಪಾದಿಸಿಕೊಳ್ಳುತ್ತಾನೆ. ಈ ನಿಟ್ಟಿನಲ್ಲಿ ಸಿದ್ಧಾರ್ಥ ಯಾವ ರೀತಿ ನಿಜವಾದ ಒಂದು ಸ್ವರ್ಗದ ಕಡೆಗೆ, ಅನುಭವದ ಒಂದು ಕಡೆಗೆ ತನ್ನನ್ನೇ ಸೆಳೆದುಕೊಂಡು ಹೋದನೋ ಆ ರೀತಿ ನಾವು ಸಹ ದೇವರ ಸಾಮೀಪ್ಯ ಸೇರಬೇಕು ಎಂಬ ಕರೆಯನ್ನು ಹೊಂದಿದ್ದೇವೆ. ಆದ್ಮೇಲೆ ನಾವು ನಮ್ಮ ಮಕ್ಕಳಿಗೆ ಏನೇನೆಲ್ಲ ಕೊಡ್ತೇವೆ? ಒಳ್ಳೆ ಬಟ್ಟೆ, 4 ಜೊತೆ ಶೂ, 4 ಜೊತೆ ಚಪ್ಪಲಿ, ಬೇಕಾದ ಒಳ್ಳೆಯ ಸೈಕಲ್ಲು, ಚೈನು, ಆಮೇಲೆ ಕೆಲವರಿಗೆ ಕಿವಿ ಉಂಗುರ, ಓಲೆಗಳು, ಹೀಗೆ ಅನೇಕ ವಸ್ತುಗಳನ್ನು ಕೊಡ್ತೀವಿ. ಮಗ ಚೆನ್ನಾಗಿರಲಿ, ಮಗಳು ಚೆನ್ನಾಗಿರಲಿ, ಸಂತೋಷವಾಗಿರಲಿ ಅಂತ. ಈಗ ಇತ್ತೀಚೆಗೆ ಏನು ಕೊಡ್ತಾರೆ? ಹೆಚ್ಚು ಮೊಬೈಲ್ ಫೋನ್. ಹೀಗೆ ನಾವು ಅನಾವಶ್ಯಕ ವಸ್ತುಗಳಿಂದ ನಮ್ಮ ಮಕ್ಕಳ ಮನಸ್ಸನ್ನು ಕೆಡಿಸ್ತಾ ಇದ್ದೇವೆ. ಯಾರಾದರೂ ನಮ್ಮ ಮಕ್ಕಳಿಗೆ ಒಂದು ಮಕ್ಕಳ ಪವಿತ್ರ ಗ್ರಂಥ, ಚಿಲ್ಡ್ರನ್ಸ್ ಬೈಬಲ್, ಅಥವಾ ದೊಡ್ಡವರಾಗ್ತಾ ಇರುವ ಹುಡುಗರಿಗೆ ಒಂದು ಪವಿತ್ರ ಬೈಬಲ್ ಕಾಣಿಕೆ ಕೊಡೋಣ. ಅದೇ ಒಂದು ಅನರ್ಘ್ಯವಾದ ಒಂದು ಸಂಪತ್ತು. ಅದರಲ್ಲೇ ಶ್ರೇಷ್ಠವಾದ ಎಲ್ಲ ವಿಧವಾದ ಶ್ರೀಮಂತಿಕೆ ಹಾಗೂ ಆಧ್ಯಾತ್ಮಿಕತೆ, ಪಾವನತೆ, ದೇವರ ಪ್ರಸನ್ನತೆ ಹಾಗೂ ಅನುಭವದ ಸತ್ಯಗಳು ಅಡಗಿದೆ. ಇವುಗಳನ್ನು ನಾವು ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತ ಯೋಚನೆ ಮಾಡಿದ್ದೀರಾ? ಇಲ್ಲ. ಅದರಿಂದ ನಾವು ಯಾವುದನ್ನು ಕೊಡಬೇಕು, ಯಾವುದರಿಂದ ನಮ್ಮ ಮಕ್ಕಳನ್ನು ಪೋಷಿಸಬೇಕು ಎಂಬ ಅಂಶವನ್ನು ಮನಗಂಡವರಾಗಿ ಇಂದಿನ ಶುಭ ಸಂದೇಶ ತಿಳಿಸುವಂತೆ ನಾವು ಅನರ್ಘ್ಯವಾದ ಹಾಗೂ ಸ್ವರ್ಗ ಸಾಮ್ರಾಜ್ಯದ ಆ ವಿಶೇಷ ಸತ್ಯದೆಡೆಗೆ ನಾವು ನಮ್ಮ ಮನಸ್ಸು, ಹೃದಯಗಳನ್ನು ಕೇಂದ್ರೀಕರಿಸುತ್ತಾ ನಮ್ಮ ಮಕ್ಕಳನ್ನು ಆ ಕಡೆಗೆ ಬಿಡಬೇಕು. ಇದನ್ನು ಮಾಡಲು ಹೇಗೆ ಸಾಧ್ಯ? ನಮಗೆ ಬಹಳ ನಂಬಿಕೆ ಮತ್ತು ವಿಶ್ವಾಸ ಭರಿತ ಜೀವನದಿಂದ ಇದು ಸಾಧ್ಯ. ಎರಡನೇದಾಗಿ, ಸ್ವರ್ಗ ಸಾಮ್ರಾಜ್ಯವೇ ನಮಗೆ ಮನೆ. ಸ್ವರ್ಗ ಸಾಮ್ರಾಜ್ಯಕ್ಕೆ ನಾವು ಬಾಧ್ಯಸ್ಥರು. ಆದುದರಿಂದ ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಿ, ಸ್ವರ್ಗ ಸಾಮ್ರಾಜ್ಯದಲ್ಲಿ ದೇವರ ಮಕ್ಕಳಾಗಿ ಬಾಳಲು ನಾವು ಪಣತೊಟ್ಟು ನಿಲ್ಲಬೇಕು. ಅದಕ್ಕಾಗಿ ದುಡಿಯಬೇಕು. ಒಂದು ಕೆರೆಯ ದಡದಲ್ಲಿ ಒಬ್ಬ ವ್ಯಕ್ತಿ ವಾಸಿಸುತ್ತಿದ್ದ. ಅವನ ಹತ್ರ ಒಂದು ಹಸು ಮತ್ತು ಒಂದು ಕರು ಇತ್ತು. ಅದನ್ನು ಮೇಯಿಸುವುದಕ್ಕಾಗಿ ಒಬ್ಬ ಆಳನ್ನು ಇಟ್ಟಿದ್ದ. ಅವನು ಅದನ್ನು ಮೇಯಿಸುವುದಕ್ಕಾಗಿ ಆಚೆ ದಡಕ್ಕೆ ಕರೆದುಕೊಂಡು ಹೋಗುತ್ತಿದ್ದನು. ಆ ದಡದಲ್ಲಿ ಹಸು ಚೆನ್ನಾಗಿ ಮೇಯ್ದು ಕರುವಿಗೆ ಹಾಲು ಕೊಟ್ಟಿತು. ಎರಡೂ ಸಂತೋಷವಾಗಿದ್ದವು. ಆದರೆ ಆ ಹಸುವಿಗೆ ಸಂಚೆ ಆಯಿತಲ್ಲ, ಮನೆಗೆ ಹೋಗಬೇಕಲ್ಲ ಎಂಬ ಯೋಚನೆಯೇ ಇರಲಿಲ್ಲ. ಹುಲ್ಲನ್ನು ಮೇಯುತ್ತಲೇ ಇತ್ತು. ಸಮಯ ಹೋಗುತ್ತಿತ್ತು. ದನ ಮೇಯಿಸುವವನು ಅದನ್ನು ಎಳೆದು ನೋಡಿದನು. ಅದು ಅಳುಗಾಡಲೇ ಇಲ್ಲ. ಕತ್ತೆಗೆ ಕಟ್ಟಿದ ಹಗ್ಗವನ್ನು ಎಳೆದು ನೋಡಿದನು.
ಆದರೂ ಅದು ಬರುವ ಹಾಗೆ ಕಾಣಲಿಲ್ಲ. ಆ ಹಸು ಹಠ ಹಿಡಿಯಿತು, ಮುಂಡುತನ ಮಾಡಿತು. ಸೂರ್ಯನು ಮುಳುಗಿ ಕಾರ್ಕತ್ತಲೂ ಕವಿಯಿತು. ಕೊನೆಯಲ್ಲಿ ಅವನು ಏನು ಮಾಡಿದ ಗೊತ್ತಾ? ಕರುವನ್ನು ಎತ್ತಿ ಹೆಗಲ ಮೇಲೆ ಹಾಕ್ಕೊಂಡು ಮುಂದೆ ನಡೆದುಬಿಟ್ಟ. ವೇಗವಾಗಿ ನದಿಯ ದಡದಲ್ಲಿ ನಡೆದ. ಕರು ಹೋಗುವುದನ್ನು ಕಂಡ ಹಸು ಬಹಳ ಎಚ್ಚರಿಕೆಯಿಂದ ಜ್ಞಾನಿಯಾಯಿತು. ಅದಕ್ಕೆ ಜ್ಞಾನ ಬಂತು. ಕರುವನ್ನು ನೆನೆಸಿಕೊಂಡು ಹಿಂದೆ ಓಡಿ ಬಂತು, ಮನೆ ಸೇರಿತು. ಆದ್ಮೇಲೆ ಈ ಒಂದು ಘಟನೆಯ ಹಿಂದೆ ನಮಗೆ ಬಹಳ ಅರ್ಥಗರ್ಭಿತವಾದ ಸಂದೇಶ ಇದೆ. ದೇವರು ಕೆಲವು ಸಮಯಗಳಲ್ಲಿ ಪರಲೋಕದ ಬಿಡಾರವನ್ನು ಕುರಿತು ನಮಗೆ ನೆನಪು ಮಾಡುತ್ತಾರೆ. ಚಿಂತಾಹೀನರಾಗಿ ಉದಾಸೀನತೆಯಿಂದಿದ್ದರೆ ಕರುವನ್ನು ತೆಗೆದುಕೊಂಡು ಹೋಗುತ್ತಾರೆ. ಅವರು ನಮಗೆ ನೆನಪು ಮಾಡಿಕೊಡ್ತಾರೆ, ಹಗ್ಗ ಹಿಡಿತಾರೆ, ನಿಂತಿಸ್ತಾರೆ, ಅದು ಮಾಡ್ತಾರೆ. ನಮಗೆ ಯಾವುದೂ ನೆನಪಾಗದೆ ಹಸಿರು ಹುಲ್ಲನ್ನು ಮೇಯ್ತಾ ಮೈಮರೆತಿದ್ದ ಹಸುವಿನಂತೆ ನಾವಿದ್ದರೆ ಕರುವನ್ನು ತೆಗೆದುಕೊಂಡು ಹೋಗುತ್ತಾರೆ. ಭೂಮಿಯಲ್ಲಿರುವ ಅನೇಕರು ನಿತ್ಯದ ಮನೆಯನ್ನು ಯೋಚಿಸಿ ಕೂಡ ನೋಡುವವರಿಲ್ಲ. ಶಾಶ್ವತವಾದ ಮನೆಯನ್ನು ಯೋಚಿಸುವುದೇ ಇಲ್ಲ. ಅವರು ಯೋಚನೆ ಮಾಡುವುದೆಲ್ಲ ಈ ಲೌಕಿಕ ಮನೆ, ಲೌಕಿಕ ನಶ್ವರತೆ, ಲೌಕಿಕ ಆಕರ್ಷಣೆ, ಲೌಕಿಕ ಪ್ರಲೋಭನೆಗಳು, ಲೌಕಿಕವಾದ ವಸ್ತುಗಳು, ಹಾಗೂ ಹೇಗೆ ಶೇಖರಿಸಿಡುವುದು, ಹೇಗೆ ಹೆಚ್ಚು ಮಾಡುವುದು, ಹೀಗೆ ಲೋಕ ಪ್ರಕಾರವಾದ ಚಿಂತನೆಯಲ್ಲಿ ತಮ್ಮ ಸಮಯವನ್ನು ಕಳೆಯುತ್ತಾರೆ. ಇದು ಕೂಡದು. ನಾವು ದೇವರ ಪಾವಿತ್ರತೆಯಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಳ್ಳಬೇಕು ಎಂಬ ಕರೆಯನ್ನು ಹೊಂದಿದ್ದೇವೆ. ದಾವೀದನು ಪ್ರಭುವಿನ ಮನೆಯನ್ನು ಕುರಿತು ಯೋಚಿಸುತ್ತಿದ್ದನು. ನಾನು ಪ್ರಭುವಿನ ಮಂದಿರದಲ್ಲಿ ಸದಾ ಕಾಲವೂ ವಾಸಿಸುವೆನು ಎಂಬುದೇ ಅವನ ಯೋಚನೆ. ಅಪೊಸ್ತಲ ಪೌಲನು ಸ್ವರ್ಗದ ಮನೆಯನ್ನು ನೆನೆದು ಮಾಡಿಕೊಂಡು ನನ್ನ ವಾಸಸ್ಥಳವು ಪರಲೋಕದಲ್ಲುಂಟು, ಪ್ರಭು ಯೇಸು ಕ್ರಿಸ್ತನು ಅಲ್ಲಿಂದನೇ ರಕ್ಷಣೆಗಾಗಿ ಬರುವವರನ್ನು ಎದುರು ನೋಡುತ್ತಾ ಇದ್ದೇನೆ ಎಂದು ಫಿಲಿಪಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಹೇಳುತ್ತಾರೆ. ಆದ್ಮೇಲೆ ಆದುದರಿಂದ ನಾವು ಉತ್ಸಾಹದಿಂದ ಸ್ವರ್ಗ ಸಾಮ್ರಾಜ್ಯವೇ ನಮ್ಮ ಮನೆ ಎಂದು ನೋಡುವೆನು ಎಂದು ಸಂತೋಷದಿಂದ ಹಾಡಬೇಕು. ಆದ್ಮೇಲೆ ನಿಮ್ಮ ಕಣ್ಣುಗಳನ್ನು ಸ್ವರ್ಗಲೋಕದ ದರ್ಶನದಿಂದ ತುಂಬಿಕೊಳ್ಳಿರಿ. ಲೋಕವು, ಅದರ ಇಚ್ಛೆಗಳು, ಆರೆಗಳು ಗತಿಸಿ ಹೋಗುವು, ಆದರೆ ಸ್ವರ್ಗದ ಮನೆಯಾದರೂ ನಿತ್ಯ ಕಾಲಕ್ಕೂ ನೆಲೆಯಾಗಿ ನಿಂತಿರುವುದು. ನಿಮ್ಮ ಹೃದಯವು ಆ ನಿತ್ಯ ವಾಸಸ್ಥಳದ ಕಡೆಗೆ ನೋಡುತ್ತಿರಲಿ ಎಂಬ ಕರೆಯನ್ನು ನಾವು ಇಂದಿನ ವಾಚನಗಳ ಮುಖಾಂತರ ದೇವರಿಂದ ಪಡೆದಿದ್ದೇವೆ. ಹೀಗೆ ನಾವು ದೇವರ ವಾಕ್ಯಕ್ಕೆ ಹೋಗುಟ್ಟವರಾಗಿದ್ದರೆ ನಮಗೆ ಜಯ ಖಂಡಿತ. ಕೊಲೋಸಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತ ದೊರೆತನಗಳನ್ನು, ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾರೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟಿರುವುದಾಗಿ ನಮಗೆ ತಿಳಿಸಲಾಗಿದೆ. ಸೈತಾನನ ಕ್ರಿಯೆಗಳನ್ನು ಲಯ ಮಾಡುವುದಕ್ಕೆ ನಮಗೆ ಶಕ್ತಿ ಇಲ್ಲ. ಆದ್ದರಿಂದಲೇ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಅದನ್ನು ಲಯ ಮಾಡಿದರು. ಅದೇ ಸಮಯದಲ್ಲಿ ತಾನಾಗಿಯೇ ಅದು ಎಲ್ಲರಿಗೂ ದೊರಕುವುದಿಲ್ಲ. ಕ್ರಿಸ್ತನಲ್ಲಿ ನಾವಿದ್ದರೆ ಮಾತ್ರವೇ ಆ ಜಯವನ್ನು ಹೊಂದಲು ಸಾಧ್ಯ. ಯೇಸು ಕ್ರಿಸ್ತ ಸೈತಾನನ ಕ್ರಿಯೆಗಳನ್ನು ಲಯ ಮಾಡಿದ್ದು ನಿಜವೇ, ಆದರೆ ಆ ಜಯವನ್ನು ನಾವು ಒಬ್ಬಂಟಿಗರಾಗಿ ಗಳಿಸಲು ಸಾಧ್ಯವಿಲ್ಲ. ಆ ಜಯವು ತಾನಾಗಿಯೇ ನಮ್ಮನ್ನು ಬಂದು ಸೇರುವುದೂ ಇಲ್ಲ.
ಪ್ರಭು ಯೇಸು ಕ್ರಿಸ್ತರ ಮೂಲಕ ಆತನಲ್ಲಿ ನಾವು ಜೀವಿಸುವುದಾದರೆ ಅವರ ಮೂಲಕವಾಗಿಯೂ ಮಾತ್ರವೇ ಜಯಗಳಿಸಲು ಸಾಧ್ಯ. ನಮಗೆ ದೇವರಲ್ಲಿ ಆ ಶಕ್ತಿ ಇದೆ. ಇದನ್ನೇ ಕ್ರಿಸ್ತನಲ್ಲಿ ಎಂದು ಪವಿತ್ರ ಗ್ರಂಥದಲ್ಲಿ ಅನೇಕ ಸ್ಥಳಗಳಲ್ಲಿ ಬರೆಯಲಾಗಿದೆ ಹಾಗೂ ನಾವು ಅದನ್ನು ಅರ್ಥ ಮಾಡಿಕೊಳ್ಳಲು ಕರೆಯನ್ನು ಹೊಂದಿದ್ದೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ದೇವರ ಕರೆಗೆ ಓಗೊಟ್ಟವರಾಗಿ ಪ್ರಾರ್ಥನಾ ಮನವಿಗಳನ್ನು ಸಲ್ಲಿಸುತ್ತಾ ದೇವರ ಮೇಲೆ ವಿಶ್ವಾಸದಿಂದ ನಂಬಿಕೆಯಿಂದ ಆ ಸ್ವರ್ಗ ಸಾಮ್ರಾಜ್ಯದ ಬಾಧ್ಯಸ್ಥತೆ ಹೊಂದಲು ನಾವು ದುಡಿಯಬೇಕಾಗಿದೆ. ಈ ಪ್ರಾರ್ಥನೆಗಳು ಯಾವ ಪ್ರಾರ್ಥನೆಗಳು? ನಾವು ಭಾರತ ದೇಶದ ಜನರ ರಕ್ಷಣೆಗಾಗಿ ಪ್ರಾರ್ಥಿಸಬೇಕು. ಭಾರತದಲ್ಲಿರುವ 7 ಲಕ್ಷ ಹಳ್ಳಿಗಳಿಗೂ ಸುವಾರ್ತೆಯು ಸಾರಲ್ಪಡಲು ಪ್ರಾರ್ಥಿಸಬೇಕು. ದೇಶಕ್ಕೆ ವಿರೋಧವಾಗಿ ಬರುವ ಶತ್ರುಗಳು ಮುರಿದು ಬೀಳಲು ಪ್ರಾರ್ಥಿಸಬೇಕು. ಉಗ್ರಗಾಮಿಗಳ ತಂತ್ರಗಳು ಲಯವಾಗಲು ನಮ್ಮ ಪ್ರಾರ್ಥನೆ ಮುಡುಪಾಗಿರಬೇಕು. ದೇಶವು ಮರಣಾಕರ ವ್ಯಾಧಿಗಳಿಂದ ಸಂರಕ್ಷಿಸಲ್ಪಡಲಿ ಎಂಬ ಪ್ರಾರ್ಥನೆ ನಮ್ಮದಾಗಬೇಕು. ದೇಶದಲ್ಲಿರುವ ಕುಡುಕರು ರಕ್ಷಣೆ ಹೊಂದಲು ಪ್ರಾರ್ಥಿಸಬೇಕು. ದೇಶವನ್ನು ಆಳುವವರು ರಕ್ಷಣೆ ಹೊಂದಲು ಸ್ವಾರ್ಥವನ್ನು ತ್ಯಜಿಸಿ ನಿಸ್ವಾರ್ಥಿಗಳಾಗಿ ಸೇವೆ ಮಾಡುವಂತಾಗಲಿ ಎಂದು ಪ್ರಾರ್ಥಿಸಬೇಕು. ವ್ಯಭಿಚಾರ ಪಾಪದಲ್ಲಿರುವವರು ಬಿಡುಗಡೆ ಹೊಂದಲು ಪ್ರಾರ್ಥಿಸಬೇಕು. ದೇಶದ ಆರ್ಥಿಕ ಸ್ಥಿತಿ ಅಭಿವೃದ್ಧಿಗಾಗಿ ಪ್ರಾರ್ಥಿಸಬೇಕು. ದೇಶದಲ್ಲಿರುವ ರೈತರ ರಕ್ಷಣೆಗಾಗಿ ಪ್ರಾರ್ಥಿಸಬೇಕು. ವೃದ್ಧಾಪ್ಯವನ್ನು ಏಕಾಂಗಿತನದಿಂದ ಅಸ್ವಸ್ಥತೆಯಿಂದ ಬಳಲುವವರಾಗಿ ಪ್ರಾರ್ಥಿಸಬೇಕು. ವಿಧವೆಯರಿಗಾಗಿ, ಅನಾಥರಿಗಾಗಿ, ಶೋಷಿತರಾಗಿ ಪ್ರಾರ್ಥಿಸಬೇಕು. ಈಗ ಎಲ್ಲ ವಿಧಗಳಲ್ಲಿ ನಾವು ಮಾನವೀಯತೆಯ ಮೌಲ್ಯಗಳಿಂದ ಎಲ್ಲರ ಪರವಾಗಿ ಪ್ರಾರ್ಥಿಸುತ್ತಾ ಇದ್ದರೆ ನಮ್ಮ ಸ್ವರ್ಗ ಸಾಮ್ರಾಜ್ಯದ ಅನ್ವೇಷಣೆ ಹಾಗೂ ಅದರ ದಾರಿ ಹುಡುಕುವುದು ಅತಿ ಸುಲಭವಾಗುವುದು. ಆದ್ದರಿಂದ ಶುಭ ಸಂದೇಶದಲ್ಲಿ ಪ್ರಭು ಕ್ರಿಸ್ತರು ನಮ್ಮನ್ನು ನೆನಪಿಸುತ್ತಾ ನಾವು ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರಾಗದೇ ಇದ್ದಲ್ಲಿ ಕಟ್ಟ ಕಡೆಯಲ್ಲಿ ಆಗುವುದೇನೋ ಎಂದು ನಮಗೆ ಎಚ್ಚರಿಕೆ ಕೊಡುತ್ತಾರೆ. ಕಾಲಾಂತ್ಯದಲ್ಲಿ ಇದರಂತೆಯೇ ಆಗುವುದು. ದೇವದೂತರು ಹೊರಟು ಬಂದು ದುರ್ಜನರನ್ನು ಸಜ್ಜನರಿಂದ ಬೇರ್ಪಡಿಸುವರು. ದುರ್ಜನರನ್ನು ಅಗ್ನಿಕುಂಡದಲ್ಲಿ ಹಾಕುವರು. ಅಲ್ಲಿ ಅವರು ಕಟಕಟನೆ ಹಲ್ಲು ಕಡಿದುಕೊಂಡು ಗೋಳಾಡುವರು. ಇದೆಲ್ಲ ನಿಮಗೆ ಅರ್ಥ ಆಯ್ತೆ ಎಂದು ಯೇಸು ಕೇಳ್ತಾರೆ. ಶಿಷ್ಯರು ಅರ್ಥ ಆಯಿತು ಅಂತ. ಇಂತಿರಲು ಸ್ವರ್ಗ ಸಾಮ್ರಾಜ್ಯದಲ್ಲಿ ನಾವು ಬಾಧ್ಯಸ್ಥರಾಗಲು ನಾವು ನಮ್ಮ ಜೀವನವನ್ನು ಸವೆಸಬೇಕು. ತಾತ್ಕಾಲಿಕ ಜೀವನದಲ್ಲಿ ನಾವು ಸಂತೋಷದಿಂದ ಇರಲು, ಮೈ ಮರೆಯಲು ಹಾಗೂ ಎಲ್ಲ ವಿಧಗಳಲ್ಲಿ ಸ್ವಾರ್ಥಿಗಳಾಗಲು ಮತ್ತು ಎಲ್ಲರನ್ನು ಶೋಷಣೆ ಮಾಡಲು ಹಾಗೂ ಎಲ್ಲ ವಿಧಗಳಲ್ಲಿ ನಮ್ಮ ಜೀವನವನ್ನು ವ್ಯರ್ಥ ಮಾಡಲು ದೇವರು ನಮ್ಮನ್ನು ಹುಟ್ಟಿಸಿಲ್ಲ. ದೇವರು ನಮ್ಮನ್ನು ಕರೆದಿರುವುದು ಆ ಶಾಶ್ವತ ಜೀವನ ಸ್ವರ್ಗ ಸಾಮ್ರಾಜ್ಯವನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಮತ್ತು ಇತರರಿಗೂ ಸಹ ಅದನ್ನು ಕೊಡಿಸುವುದಕ್ಕಾಗಿ. ಆತ್ಮೀಯರೇ, ಈ ನಿಟ್ಟಿನಲ್ಲಿ ನಾವು ಈ ಸ್ವರ್ಗ ಸಾಮ್ರಾಜ್ಯದ ಬಾಧ್ಯಸ್ಥಕ್ಕೆ ಆ ಮನೆಯನ್ನು ಹೊಕ್ಕಲು ಬೇಕಾದ ಎಲ್ಲ ವರಪ್ರಸಾದಗಳನ್ನು ಪ್ರಭು ಕ್ರಿಸ್ತರೇ ನಮಗೆ ದಯಪಾಲಿಸಲಿ ಎಂದು ಮುಂದುವರಿದು ಈ ದಿವ್ಯ ಬಲಿ ಪೂಜೆಯಲ್ಲಿ ಬೇಡೋಣ. ಆಮೇಲೆ ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮರಲ್ಲಿ ಜನಿಸಿದರು. ಪೋಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು.
ಪಾತಾಳಕ್ಕಿಳಿದು ಮೂರನೇ ದಿನ ಮೃತರಾಗಿದ್ದ ಜೀವಂತರಾಗಿ ಇರಲು ಸ್ವರ್ಗಕ್ಕೆ ಸರ್ವಶಕ್ತ ದೇವರ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮ ಸಭೆಯನ್ನು, ಸಂತರ ನಿಯಮತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಸಹೋದರ ಸಹೋದರಿ, ದೀಕ್ಷಾ ಸ್ನಾನದ ಮೂಲಕ ದೇವರು ನಮ್ಮನ್ನು ತಮ್ಮ ಪ್ರಜೆಗಳನ್ನಾಗಿ ಕರೆದಿದ್ದಾರೆ. ಎಲ್ಲಕ್ಕಿಂತಲೂ ಅಮೂಲ್ಯವಾದದ್ದು ಸ್ವರ್ಗ ಸಾಮ್ರಾಜ್ಯ ಎಂಬ ಸತ್ಯವನ್ನು ನಮಗೆ ತಿಳಿಸಿದ್ದಾರೆ. ಅದನ್ನು ಪಡೆದು ಶಾಶ್ವತ ಸುಖವನ್ನು ಪಡೆಯುವಂತೆ ಆಗಲಿ ಎಂದು ನಮ್ಮ ದೀನ ಕೋರಿಕೆಗಳನ್ನು ಅವರ ಮುಂದಿಡೋಣ. ವಿಶ್ವಗುರು ಪೋಪ್ ಫ್ರಾನ್ಸಿಸ್, ಎಲ್ಲ ಧರ್ಮಾಧ್ಯಕ್ಷರುಗಳು, ಧರ್ಮಗುರುಗಳು ಮತ್ತು ಧಾರ್ಮಿಕ ಸಹೋದರ ಸಹೋದರಿಯರು, ಕ್ರಿಸ್ತನ ಪ್ರೇರಣೆಯಿಂದ ಸಮಾನತೆ, ಭ್ರಾತೃತ್ವ ಮತ್ತು ಐಕ್ಯತೆಯಲ್ಲಿ ತ್ಯಾಗ ಮತ್ತು ನ್ಯಾಯದ ಹಾದಿಯಲ್ಲಿ ಧರ್ಮಸಭೆಯನ್ನು ಮುನ್ನಡೆಸುವಂತೆ ಒಲವಿಂದ ಆಲಿಸು. ದೈನಂದಿನ ಸಂಕಷ್ಟಗಳಲ್ಲಿ ಧೃತಿಗೆಡದೆ ಸಹನೆ ನಮ್ಮ ಸಮಸ್ಯೆಗಳಿಗೆ ದಿವ್ಯ ಔಷಧ ಎಂಬ ನಂಬಿಕೆಯಿಂದ ನಮ್ಮ ಆತ್ಮಶಕ್ತಿಯನ್ನು ವೃದ್ಧಿಸಿಕೊಳ್ಳುತ್ತಾ ಭಗವಂತನ ಕರುಣೆಯ ಸಾಕಾರಕ್ಕಾಗಿ ಪ್ರಾರ್ಥನೆ ಮತ್ತು ಸತ್ಕಾರ್ಯಗಳಿಂದ ಮುನ್ನಡೆಯುವಂತೆ ಒಲವಿಂದ ಆಲಿಸು. ಕೊರೋನಾ ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಅನೇಕ ಕಾರಣಗಳಿಂದ ಮಾನಸಿಕ ಹಿಂಸೆಯನ್ನು ಅನುಭವಿಸುತ್ತಿರುವವರಿಗಾಗಿ ಪ್ರಾರ್ಥಿಸೋಣ. ಈ ಸಂಕಷ್ಟದ ಸಮಯದಲ್ಲಿ ದೇವರವರಿಗೆ ಅಗತ್ಯವಾದ ಆತ್ಮಸ್ಥೈರ್ಯವನ್ನು ನೀಡಲೆಂದು ಒಲವಿಂದ ಆಲಿಸು. ಕಾಯಿಲೆ ಹರಡುವ ಭಯದಲ್ಲಿ ಹಗಲು ರಾತ್ರಿ ದುಡಿಯುತ್ತಿರುವ ವೈದ್ಯ ಸಮೂಹ, ದಾದಿಯರು ಮತ್ತು ಸ್ವಚ್ಛತಾ ಕಾರ್ಯಕರ್ತರು ತಮ್ಮ ಸೇವೆಗೆ ಅಗತ್ಯವಾದ ಸುರಕ್ಷತೆಯನ್ನು, ಜನರ ಸಹಕಾರವನ್ನು ಪಡೆಯುವಂತೆ ಒಲವಿಂದ ಆಲಿಸು. ಪ್ರೀತಿಮಯ ದೇವರೇ, ನೀವು ಪ್ರೀತಿಯಿಂದ ಸೃಷ್ಟಿಸಿರುವ ಈ ಸೃಷ್ಟಿಯನ್ನು ನಾವು ನಿಮ್ಮ ಮಹಿಮೆಗಾಗಿ ಉಪಯೋಗಿಸುವ ಮನಸ್ಸನ್ನು ಕರುಣಿಸಿರಿ. ಬುದ್ಧಿ, ವಿವೇಕ, ವಿವೇಚನೆಯ ವರದಾನಗಳನ್ನು ನಿಮ್ಮ ಪವಿತ್ರಾತ್ಮನ ಮುಖಾಂತರ ನಾವು ಪಡೆದು ಬಾಳುವಂತೆ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಬೇಡುತ್ತೇವೆ.
ಸಾಗಿಸು ನಾ ದುಡಿಯುವ ದುಡಿಮೆ ನನಗೆ ಸಾಲದು ನಿನಗೆ ನೀಡಿ ಹೆಸರು ಮಾಡಲಯ್ಯ ನಿನಗಾಗಿ ಪ್ರೀತಿಯ ನಾ ತಂದಿದೆ ಇದನ್ನಲ್ಲದೆ ನಾನೇನ ಕೊಡಲಿ ನಿನ್ನಂತೆ ಸ್ವೀಕರಿಸಯ್ಯ ನಿನ್ನಂತೆ ಸ್ವೀಕರಿಸಯ್ಯ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಅಭಿವೃದ್ಧಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಸಮೃದ್ಧ ಕೊಡುಗೆಗಳಿಂದ ಪಡೆದು ನಿಮಗರ್ಪಿಸಲು ನಾವು ತಂದಿರುವ ಈ ಕಾಣಿಕೆಯನ್ನು ಸ್ವೀಕರಿಸಿರಿ. ನಿಮ್ಮ ಕೃಪಾವರದ ಮಹಾಶಕ್ತಿಯ ಸಾಮರ್ಥ್ಯದಿಂದ ಮೂಲಕ ಈ ಅತಿ ಪವಿತ್ರ ರಹಸ್ಯಗಳು ನಮ್ಮ ಪ್ರಸ್ತುತ ಜೀವನ ಶೈಲಿಯನ್ನು ಪಾವನಗೊಳಿಸಲಿ. ಅಂತೆಯೇ ನಮ್ಮನ್ನು ನಿತ್ಯ ಆನಂದಡೆಗೆ ಮುನ್ನಡೆಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಮ್ಮ ಸ್ತುತಿ ನಿಮಗೆ ಅಗತ್ಯವಿಲ್ಲದಿದ್ದರೂ ನಮ್ಮ ಉಪಕಾರ ಸ್ಮರಣೆಯೇ ನಿಮ್ಮ ಕೊಡುಗೆಯಾಗಿದೆ. ಏಕೆಂದರೆ ನಮ್ಮ ಸ್ತುತಿಗಳು ನಿಮ್ಮ ಘನತೆಗೆ ನಮ್ಮನ್ನು ಹೆಚ್ಚಿಸಿದಲ್ಲವಾದರೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಅವು ನಮ್ಮ ರಕ್ಷಣೆಗೆ ಉಪಯುಕ್ತವಾಗಿರುತ್ತದೆ. ಆದುದರಿಂದ ದೂತಗಣಗಳ ಸಮೂಹದೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ಆನಂದದಿಂದ ನಾವು ಹಾಡುವುದೇನೆಂದರೆ ಅವನ ಸನ್ನಿಧಿ ಸೇರುತ್ತಲಿ ಮೇಲುಣಿಯಲ್ಲಿ ಎಡಬಿಡದೆ ನಿನ್ನಯ ನಾಮವ ಭಜಿಸುತ್ತಲಿ. ಪಾವನರು ಕರುತೆರೆದಿಹರು. ಜೈ ಜಯ ಜೈ 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 ಜಯ ಶಕ್ತನೇ ದೇವರೇ. ಜೈ ಜಯ ಜೈ 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 ಜಯ ಕರ್ತನೇ ದೇವರೇ. ಜೈ ಜಯ ಜೈ 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 ಜಯ ಮಹಿಮಾಮೂರ್ತಿ. ಜೈ ಜಯ ಜೈ 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 ಜಯ ದಾನ
ಜೈ ಜಯ ಜೈ 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 ಜಯ ಶಕ್ತನೇ ದೇವನೇ ಜೈ ಜಯ ಜೈ 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 ಜಯ ಕರ್ತನೇ ದೇವನೇ ಜೈ ಜಯ ಜೈ 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 ಜಯ ಮಹಿಮಾಮೂರ್ತಿ ಜೈ ಜಯ ಜೈ 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 ಜಯ ದಾವಿದ ಕುವರನೇ ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೊಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರೆಲ್ಲರಿಗೂ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರೆಲ್ಲರಿಗೂ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಯೇಸುವಿನ ಮರಣವನ್ನು ಜಗತ್ತಿಗೆ ಸಾರುತ್ತೀವಿ, ಅವರ ಪುನರುತ್ಥಾನವನ್ನು ಕೊಂಡಾಡುತ್ತೀವಿ, ಅವರ ಪುನರುತ್ಥಾನವನ್ನು ನಿರೀಕ್ಷಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರು ಎಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ಬೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕು ಎಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ
ವಿಶ್ವ ವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿ ನಮ್ಮ ಮೇಲೂ ದಯ ತೋರಿ ದೇವರ ಮಾತೆ ಪೂಜ್ಯ ಕನ್ಯಾಮರಿ ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಸಂತ 10ನೇ ಭಕ್ತಿನಾಥರೊಂದಿಗೂ, ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೋ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ವಿಶ್ವಾಸದಿಂದ ನಾವು ಹಾಡುವುದೇನೆಂದರೆ,
ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಾ ಇದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಆತ್ಮೀಯರೇ, ಪರಸ್ಪರ ಶಾಂತಿಯನ್ನು ಸಮರ್ಪಿಸಿಕೊಳ್ಳೋಣ. ಸ್ವೀಕಾರ ನಮ್ಮನ್ನು ನ್ಯಾಯ ತೀರ್ಪಿಗೂ ಖಂಡನೆ ಗುರಿ ಮಾಡದಿರಲಿ. ಆದರೆ ನಿಮ್ಮ ಪ್ರೀತಿಮಯ ದಯೆಯಿಂದ ನಮ್ಮ ದೇಹಾತ್ಮಕ ರಕ್ಷಣೆ ಹಾಗೂ ಗುಣಪಡಿಸುವ ಔಷಧಿಯಾಗಲಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ದೇವರು ಮಾತನಾಡಿ ನನ್ನ ಆತ್ಮವು ಸ್ವಸ್ಥವಾಗುವುದು. ಅವರ ಜೀವಕ್ಕೆ ಕ್ರಿಸ್ತರ ಶರೀರ ರಕ್ತ ನಮ್ಮನ್ನು ಕಾಪಾಡಲಿ.
ನನಗಿಲ್ಲ, ಕೊರತೆಯು ನನಗಿಲ್ಲ. ಹಸಿರಾದ ಕಾವಲಲ್ಲಿ ನನ್ನನ್ನು ಸಲಹುವರು. ಯೇಸುವೆ ನನಗಿಲ್ಲ, ಕೊರತೆಯು ನನಗಿಲ್ಲ. ಹಸಿರಾದ ಕಾವಲಲ್ಲಿ ನನ್ನನ್ನು ಸಲಹುವರು. ಯೇಸುವೆ ನನಗಿಲ್ಲ. ಬಾಯಾರಿದ ಜಿಂಕೆ ನೀರನ್ನು ಅರಸುವರು. ಬಡಿವನ್ನು ನೀಗಿಸಲು ಬಡಿವಾರಿಯೇ ದೇವ. ಆಯಾರಿದ ಜಿಂಕೆ ನೀರನ್ನು ಹರಿಸುವುದು, ದಣಿವನ್ನು ನೀಗಿಸಲು ಬಡಿವಾರಿಯೇ ದೇವ. ಯೇಸುವೆ ನನಗಿಲ್ಲ, ಕೊರತೆಯು ನನಗಿಲ್ಲ. ಹಸಿರಾದ ಕಾವಲಲ್ಲಿ ನನ್ನನ್ನು ಸಲಹುವರು. ಯೇಸುವೆ ನನಗಿಲ್ಲ. ಆತ್ಮೀಯರೇ, ತಮ್ಮ ಸಂತ ಆ್ಯನ್ಸ್ ಶಾಲೆಯ ವ್ಯವಸ್ಥಾಪಕರು ಹಾಗೂ ವಿದ್ಯಾರ್ಥಿ ವೃಂದದವರು, ಅಧ್ಯಾಪಕ ವರ್ಗದವರು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹ್ಯಾಪಿ ಫೀಸ್ಟ್ ಆಫ್ ಸೇಂಟ್ ಆ್ಯನ್ಸ್, ಸಂತ ಅನ್ನಮರ ಹಬ್ಬದ ಶುಭಾಶಯಗಳು. ಗಾಡ್ ಬ್ಲೆಸ್ ಯು. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಪುತ್ರರ ಯಾತ್ರೆಯ ನಂತರ ಸ್ಮರಣೆಯಿಂದ ಈ ದಿವ್ಯ ಸಂಸ್ಕಾರವನ್ನು ನಾವು ಭುಜಿಸಿದ್ದೇವೆ. ವರ್ಣಿಸಲು ಸಾಧ್ಯವಾದ ಪ್ರೀತಿಯಿಂದ ಅವರೇ ನಮಗೆತ್ತಿರುವ ಈ ಕೊಡುಗೆಯು ನಮ್ಮ ರಕ್ಷಣೆಗೆ ಉಪಯುಕ್ತವಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದ ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಪ್ರಸಾದದಲ್ಲಿ ನಮಗಾಗಿ ಚಿತ್ತರಿಸಿರುವ ಪ್ರಭು ಯೇಸುವೆ, ನಿಮ್ಮನ್ನು ಆರಾಧಿಸಿ ವಂದಿಸಿ ಸ್ತುತಿಸಿ ಕೃತಜ್ಞತಾ ಸ್ತೋತ್ರ ಮಾಡಿ ಪೂಜಿಸುತ್ತೇವೆ. ಇಂದು ನಿಮ್ಮ ದಿವ್ಯ ವಾಣಿಯ ಮುಖಾಂತರ ನಿಮ್ಮ ದೈವಿಕ ಹಸ್ತದ ಸೂಚನೆಯ ಮೇರೆಗೆ ನಮ್ಮೆಲ್ಲರನ್ನು ಸ್ವರ್ಗ ಸಾಮ್ರಾಜ್ಯದ ಸತ್ಯತೆಯೆಡೆಗೆ ಸೆಳೆದಿದ್ದೇನೆ ಹಾಗೂ ಅನುಭವದ ಈ ಜೀವನದಿಂದ ಅನುಭವದತ್ತ ಬರಲು ನಮ್ಮನ್ನು ಆಹ್ವಾನಿಸಿದ್ದೀರಿ. ಇಡೀ ಜಗತ್ತು, ನಿಮ್ಮ ಸೃಷ್ಟಿ ನಿಮ್ಮನ್ನು ಮರೆತು ನಿಮ್ಮ ದೈವತ್ವಕ್ಕೂ ವಾಕ್ಯಕ್ಕೂ ವಿಮುಖರಾಗಿ ಪಾಪಕ್ಕೂ ಲೋಕಕ್ಕೂ ಅಭಿಮುಖರಾಗಿ ಅವರು
ಬೆಳಕಿನಿಂದ ಕತ್ತಲೆಡೆಗೆ ಹೊರಟು ಹೋಗಿದ್ದೇವೆ. ನಮ್ಮ ಈ ತಪ್ಪನ್ನು ಕ್ಷಮಿಸಿರಿ. ನಾವು ಮನಮರುಗಿ ಪಶ್ಚಾತ್ತಾಪಪಟ್ಟು ಲೋಕಕ್ಕೂ ಪಾಪಕ್ಕೂ ವಿಮುಖರಾಗಿ ನಿಮಗೆ ಅಭಿಮುಖರಾಗುವಂತೆ ನಮಗೆ ಬೇಕಾದ ಕೃಪೆಯನ್ನು ದಯಪಾಲಿಸಿರಿ. ನಮ್ಮ ಎಲ್ಲ ಪಾಪದೋಷಗಳಿಂದ ನಾವು ಈ ಕರೋನಾ ಸೋಂಕಿನಿಂದ ಪೀಡಿತರಾಗಿದ್ದೇವೆ. ಇದು ನಿಮ್ಮ ಎಚ್ಚರಿಕೆ. ಈ ಎಚ್ಚರಿಕೆಯನ್ನು ಮನಗಂಡವರಾಗಿ ನಾವು ಅತಿ ಶೀಘ್ರದಲ್ಲಿ ಎಚ್ಚೆತ್ತುಕೊಂಡು ನಿಮ್ಮ ಬಳಿಗೆ ಧಾವಿಸಿ ಬರಲು, ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಡಲು, ನಮ್ಮ ಎಲ್ಲ ದೋಷಗಳಿಂದಲೂ ಕಲ್ಮಶಗಳಿಂದಲೂ ಪರಿಶುದ್ಧತೆ ಹೊಂದಲು ನಿಮಗೇ ನಮ್ಮನ್ನು ಸಮರ್ಪಿಸಿಕೊಳ್ಳುವಂತಾಗಲಿ ಸ್ವಾಮಿ. ಮತ್ತು ಮರಿಯಮ್ಮನವರ ಮೇಲೆ ಭಿನ್ನಗಳ ಮುಖಾಂತರ, ಸಂತ ಜೋಸೇಫರ ಭಿನ್ನಗಳ ಮುಖಾಂತರ, ಸಂತ ಹತ್ತನೇ ಭಕ್ತಿನಾಥರ ಭಿನ್ನಗಳ ಮುಖಾಂತರ, ಎಲ್ಲ ಸಂತರ ಭಿನ್ನಗಳ ಮುಖಾಂತರ ನಮಗೆ ಬೇಕಾದ ಕೊಡುಗೆಗಳು, ಕೃಪೆ ಹಾಗೂ ನಿಮ್ಮ ಆಶೀರ್ವಾದಗಳು ನಮ್ಮ ಮೇಲೆ ಹೊಳೆ ಹೊಳೆಯಾಗಿ ಹರಿದು ಬರುವಂತಾಗಲಿ. ಆಮೇಲೆ ಪ್ರಾರ್ಥಿಸೋಣ. ಪ್ರಭುವಿಗೆ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲ್ಪೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶ್ರೀರಾಮ ಮತ್ತು ರಕ್ತದ ಪರಮರಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಹಿತ ದೇವರೊಂದಿಗೆ ಪವಿತ್ರಾತ್ಮನ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಧ್ಯಾತ್ಮಿಕ ಪರಮ ಪ್ರಸಾದದ ಪ್ರಾರ್ಥನೆ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮ ಪ್ರಸಾದದಲ್ಲಿ ಪ್ರಸನ್ನರಾಗಿದ್ದೀರೆಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ
ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ. ನಾನು ನಿಮ್ಮನ್ನು ಆಲಂಘಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮಿಂದ ಅಗಲಿ ಹೋಗಲು ಬಿಡಬೇಡಿರಿ. ಆಮೇನ್. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.